ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾಸ್ ಮೊಕ್ಟೈಲ್. ತುಂಬಾ ದಿವಸಗಳ ನಂತರ ಇವತ್ತು ವಿಡಿಯೋ ಮತ್ತೆ ಮಾಡ್ತಾ ಇದ್ದೀನಿ. ಆಕ್ಚುಲಿ ಸಂಜೆ ಈಗ ಟೈಮ್ ಆಗಿದೆ 5:30ವರೆಗೂ ಹಬ್ಬದ ಸೀಸನ್ ಇರೋದ್ರಿಂದ ಸ್ವಲ್ಪ ಬಿಸಿ ಇರ್ತೀನಿ ಅಂಗಡಿಯಲ್ಲಿ. ಇವತ್ತೇನಾದ್ರೂ ಒಂದು ವಿಡಿಯೋ ಮಾಡಲೇಬೇಕು ಅಂತ ಮನಸ್ಸು ಮಾಡಿ, ರಿಷಿಗೆ ಬೇರೆ ರಜಾ ಸ್ಟಾರ್ಟ್ ಆಗಿದೆ, ಹಾಗಾಗಿ ಮಾಡೋಣ ಇಬ್ರು ಸೇರಿ ಅಂತ ಹೇಳಿ ಬೆಳಗ್ಗೆಯಿಂದ ಅವಳು ನನ್ನ ತಲೆ ಮೇಲೆ ಕೂತ್ಬಿಟ್ಟಿದ್ಲು, ಅಮ್ಮ ವಿಡಿಯೋ ಅಂತ. ಸೊ ಹಾಗಾಗಿ ಇವಾಗ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಕಂಪ್ಲೀಟ್ ರಿಷಿತಾನೇ ಏನು ಟ್ಯೂಟರ್ ಇವತ್ತು ನಮ್ಗೆ. ಸೊ ವಿಷಯ ಏನಪ್ಪಾ ಅಂದ್ರೆ, ಇವತ್ತಿಗೆ 8 ದಿವಸಕ್ಕೆ ಕರೆಕ್ಟ್ ಆಗಿ ಅಂದ್ರೆ ನೆಕ್ಸ್ಟ್ ಬುಧವಾರ ಅಂದ್ರೆ ಹಬ್ಬ ಮುಗಿದು ನೆಕ್ಸ್ಟ್ ಹೊಸತಡ್ಕ ದಿವಸ ನಾವು ಟ್ರಿಪ್ ಹೋಗ್ತಾ ಇದೀವಿ ಗೋವಾಗೆ. ಓಕೆನಾ? ಸೊ ಟ್ರಿಪ್ ಹೋಗೋದಕ್ಕೆ ಇವಾಗ ಗೋವಾ ಬೀಚು ಆತರ ಎಲ್ಲ ಆದ್ರೆ ಹೋಗಕ್ ಮುಂಚೆ ಎಷ್ಟು ಪ್ರಿಪ್ರೇಷನ್ ಬೇಕೋ ಬಂದಾದ್ಮೇಲೆ ಅಷ್ಟೇ ಪ್ರಿಪ್ರೇಷನ್ ಬೇಕು. ಅಂದ್ರೆ ಈ ಟ್ಯಾನು ಅದು ಇದು ಸ್ವಲ್ಪ ಗ್ಲೋಯಿಂಗ್ ಸ್ಕಿನ್ ಇರ್ಬೇಕಲ್ವಾ. ಆಫ್ಟರ್ ಎ ಲಾಂಗ್ ಟೈಮ್ ಒಂದು 3-4 ಡೇಸ್ ವೆಕೇಶನ್ಗೆ ಹೋಗ್ತಾ ಇರೋದು. ಸೊ ಹಾಗಾಗಿ ಸ್ವಲ್ಪ ಸ್ಕಿನ್ಗೆ ಏನಾದ್ರೂ ಎನರ್ಜಿ ಕೊಡೋಣ ಅಂತ ಹೇಳಿ ಮಾಡ್ತಾ ಇದೀವಿ. ನಾನು ಈ ತರ ಮಾಡ್ಬೇಕು ಅಂತ ಅನ್ಕೊಂಡಾಗ ರಿಷಿತಾ ನನ್ಗೆ ಅವಳು ಯೂಟ್ಯೂಬ್ ಅಲ್ಲಿ ಯಾವ್ದೋ ವಿಡಿಯೋ ನೋಡಿದ್ಲು. ಯಾವ ಚಾನೆಲ್ ಅಲ್ಲಿ ಒಂದು ಯಾವ ಚಾನೆಲ್ ಅಲ್ಲಿ ಬಾಗ್ಲೂರ್ ಟಿವಿಯಲ್ಲಿ ಯಾವ್ದೋ ಒಂದು. ಓಕೆ, ಬಾಗ್ಲೂರ್ಗೆ ಹೋಗಿದ್ದಾಗ ಟಿವಿಯಲ್ಲಿ ಅವಳೊಂದು ವಿಡಿಯೋ ನೋಡಿದಾಳೆ, ಮಮ್ಮಿ ಮತ್ತೆ ರಿಷಿತಾ ನೋಡಿರೋದು. ಸೊ ಏನಾಗುತ್ತೆ ಸ್ಕಿನ್ನು? ಇದು ಕೊರಿಯನ್ ಸ್ಕಿನ್ ತರ ಗ್ಲೋ ಆಗುತ್ತಂತೆ. ಸೊ ಅದೊಂದು ಫೇಸ್ ಪ್ಯಾಕ್ ಹೇಳಿದಾಳೆ ಅವಳು. ಸೊ ಅದನ್ನ ಮಾಡೋಣ ಅಂತ ಇವತ್ತು. ಸೊ ನಾನು ಇವತ್ತಿಂದ 8 days ಚಾಲೆಂಜ್ ತಗೊಂತಾ ಇದ್ದೀನಿ. ಸೊ ಇವತ್ತಿಂದ ನಾನು ಡೈಲಿ ಒಂದೊಂದು ಫೇಸ್ ಪ್ಯಾಕ್, ಒಂದೊಂದು ಸ್ಕ್ರಬ್, ಮಸಾಜ್ ಏನೋ ಒಂದ್ ಮಾಡ್ತಾ ಇರ್ತೀನಿ ಸ್ಕಿನ್ಗೆ. ಸೊ 8th ಡೇ ಹೇಗಿರುತ್ತೆ ಗ್ಲೋ ಅಂತ ನಿಮ್ ಹತ್ರ ಶೇರ್ ಮಾಡ್ತೀನಿ. ಸೊ ಇದು ಇವತ್ತು ಲಾಂಗ್ ವಿಡಿಯೋ ಆಗಿರುತ್ತೆ. ಅಂದ್ರೆ ನಾನು ಲೈಕ್ ಚಾಲೆಂಜ್ ಯಾವ ತರ ತಗೊಳ್ತಾ ಇದ್ದೀನಿ, ಏನ್ ಮಾಡ್ತೀನಿ ಎಲ್ಲಾನು ಶೇರ್ ಮಾಡೋದು. ಯಾರೆಲ್ಲ ನನ್ನ ಜೊತೆ ಈ ಚಾಲೆಂಜ್ ನ ಫಾಲೋ ಮಾಡ್ತೀರಾ ಕಮೆಂಟ್ ಮುಖಾಂತರ ತಿಳಿಸಿ. ಅಂಡ್ ಇನ್ನು ಉಳಿದಿದ್ದು ನಾಳೆ ನಾಡಿದ್ದು 8 days ಏನಿರುತ್ತಲ್ಲ ಇದನ್ನ ಶಾರ್ಟ್ಸ್ ಅಲ್ಲಿ ಹಾಕ್ತೀನಿ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಹಾಕಿರ್ತೀನಿ. ನೋಡ್ಬೋದು ನೀವು ಯಾವ ತರ ಫೇಸ್ ಪ್ಯಾಕ್ ಮಾಡ್ಕೊಂಡು 8 daysಗೆ 8 ವೆರೈಟೀಸ್ ಆಫ್ ಫೇಸ್ ಪ್ಯಾಕ್ ಮಾಡೋದು ಹೇಗೆ ಅಂತ. ಓಕೆನಾ? ಸೊ ಇವತ್ತು ನಮ್ ರಿಷಿತಾ ಮೇಡಮ್ ಅವ್ರು ಹೇಳಿರುವಂತ ಕೊರಿಯನ್ ಸ್ಕಿನ್ ಗ್ಲೋ ಫೇಸ್ ಪ್ಯಾಕ್, ಅವಳು ಹೇಳಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿದೆ ಅನ್ಸ್ತು. ಹಾಗಾಗಿ ಸೊ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀವಿ. ಸೊ ಈಗ ಫಸ್ಟ್ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದಾರೆ ಅಂತ ಮೇಡಮ್ ಅವ್ರು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಮೇಡಮ್, 2 ಪ್ಯಾಕೆಟ್ ಬ್ರೂ, ಇದು ಚಕ್ಕೆ ಪುಡಿ, ಓಕೆ, ಅಕ್ಕಿ ಹಸಿಟ್, ಅಕ್ಕಿ ಹಿಟ್ಟು ಮತ್ತೆ ಮೊಸರು. ಇಷ್ಟು ಇಂಗ್ರೀಡಿಯೆಂಟ್ಸ್ ಸಾಕು. ಸೊ ಫಸ್ಟ್ ಏನ್ ಹಾಕ್ಬೇಕಮ್ಮ? ಅಕ್ಕಿ ಹಸಿಟ್ ಎಷ್ಟು? 2 ಸ್ಪೂನ್. 2 ಸ್ಪೂನ್ಸ್. 2 ಸ್ಪೂನ್ಸ್ ಅಂದ್ರೆ 2 ಸ್ಪೂನ್ಸ್ ಫುಲ್ ಹಾಕ್ಬೇಕು. ಇಲ್ಲಿ ನಾನು ಸೊ ಇದು ಆಕ್ಚುಲಿ ರಿಷಿತಾಗೆ ನನ್ಗೆ ಇಬ್ಬರಿಗೂ ಮಾಡ್ತಾ ಇರೋದು. ಭೂಮಿಕಾ ಹಾಕೊಳ್ಳಲ್ವಂತ, ಅವಳು ಕಪ್ಪಗೆ ಹಾಗೆ ಇರ್ಲಿ. ನಾನು ರಿಷಿತಾ ಮಾತ್ರ ಬೆಳ್ಳಗ್ ಫುಲ್ ಗ್ಲೋ ಆಗಿ ಸಾಕಾ? 2 ಸ್ಪೂನ್ ಹಾಕ್ಲಿಲ್ಲ ನೀನು, 1 ಸ್ಪೂನ್ ಅಷ್ಟಿದೆ. ಇನ್ನೊಂದು ಸ್ವಲ್ಪ ಹಾಕು. ಅಷ್ಟು ಹಾಕು, ಅಷ್ಟೇ. ಓಕೆ. ಸೊ ಈಗ ಅಕ್ಕಿ ಹಸಿಟ್ಟು ಹಾಕಿದ್ದಾಯ್ತು. ನೆಕ್ಸ್ಟ್ ಚಕ್ಕೆ ಪುಡಿ. ಚಕ್ಕೆ ಪುಡಿ ಎಷ್ಟು ಹಾಕ್ಬೇಕು? ಅದು 1 ಸ್ಪೂನ್ ಅಷ್ಟು. ಓಕೆ ಇವರೇ. ಓಕೆ ಮೇಡಮ್, ಇದು ಫುಲ್ ಹಾಕ್ಬೇಕು ಅನ್ಸ್ತೈತೆ. ಓಕೆ, ಸ್ಕಿನ್ ಏನಾಗಲ್ಲ ಅಲ್ವಾ? ಗ್ಯಾರಂಟಿನಾ? ಓಕೆ. ಬ್ರೂ 1 ಪ್ಯಾಕೆಟ್. ಕಟ್ ಮಾಡ್ಕೊಡ್ತೀನಿ. ಸೊ ಇದು 3 rupees ಪ್ಯಾಕೆಟ್, 1 ಪ್ಯಾಕೆಟ್ ಬ್ರೂ ಹಾಕ್ತಾ ಇದ್ದೀನಿ. ಹಾಕಿ ಚಕ್ಕೆ ಪುಡಿ ಹಾಕ್ಬೇಕಾ? ಓಕೆ, ಚಕ್ಕೆ ಪುಡಿ ಇನ್ನೂ ಸ್ವಲ್ಪ ಹಾಕ್ಬೇಕಂತೆ. ನಾನು ಹಾಕ್ಲಾ? ಅದು ಫುಲ್ ಹಾಕ್ಬಿಡ್ಲ? ಇದು ಫುಲ್ ಹಾಕ್ಬಿಡ್ಲಾ? ಸೊ ಚಕ್ಕೆ ಪುಡಿ ಪೂರ್ತಿ ಹಾಕ್ಬಿಟ್ಟಿದ್ದೀನಿ. ಅದು 1 ಟೇಬಲ್ ಸ್ಪೂನ್ ಅಷ್ಟಿತ್ತು. ಓಕೆ, ಈಗ
ರೌಂಡ್ ಮೊಸರು ಹಾಕ್ಲಾ? ಮೊಸರು ಎಷ್ಟು ಸ್ಪೂನ್ ಹಾಕ್ಲಿ? ಮೊಸರು ಒಂದು 4 ಸ್ಪೂನ್ ಅಷ್ಟೇ. 4 ಸ್ಪೂನ್. ಓಕೆ. ಆಮೇಲೆ ಮಿಕ್ಸ್ ಮಾಡ್ಕೊಂಡು ಬೇಕಾದ್ರೆ ಹಾಕ್ಕೊಬೋದು. ಓಕೆ. 4 ಸ್ಪೂನ್ ಹಾಕಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡೋಣ ಸ್ಲೋ ಆಗಿ. ಏನು ಮಾಡೋದು? ಒಂದು ಸ್ವಲ್ಪ ಅಕ್ಕಿ ಇದು ಹಾಕ್ಬೇಕಷ್ಟೇ. ಇಲ್ಲ 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 ಏನಾಗಲ್ಲ. ಕೊಡಿ, ಇದನ್ನು ಹಿಂಗೆ ಮಿಕ್ಸ್ ಮಾಡೋದು. ಓಕೆನಾ? ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಮಕ್ಕಳಿಗೂ ಹಾಕ್ಬೋದು, ಏನು ತೊಂದರೆ ಇಲ್ಲ. ಸ್ಪೂನ್ಗೆ ಅದ್ರ ಮತ್ಕೊಂಡ್ಬಿಟ್ಟಿರ್ತದೆ, ಅಷ್ಟು ಸಾಫ್ಟಾಗಿ ಅನಿಸ್ತೈತೆ. ಸ್ಮೆಲ್ಲು ಚಕ್ಕೆ ಪುಡಿದಲ್ವಾ? ಚಕ್ಕೆ ಪುಡಿ ಮತ್ತು ಬ್ರೂದು. ಈಗ ಇದು ರೆಡಿ ಆಗಿದೆ. ನಿಮ್ಗೆ ಇನ್ ಸ್ವಲ್ಪ ಕನ್ಸಿಸ್ಟೆನ್ಸಿ ತೆಳ್ಳಗ್ ಬೇಕು ಅನ್ಸಿದ್ರೆ ಸ್ವಲ್ಪ ಮೊಸರು ಹಾಕೊಂಡು ಸಾಕು. ನಾನು ಇದನ್ನ ಮಿಕ್ಸ್ ಮಾಡ್ತೀನಿ. ಅದನ್ನ ಮಿಕ್ಸ್ ಮಾಡ್ಕೋಬಹುದು. ಚಕ್ಕೆ ಪುಡಿ ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಾ ಇದೆ. ಚಕ್ಕೆ ಪುಡಿ. ಸೊ ಈಗ ನಮ್ಮ ಫೇಸ್ ಪ್ಯಾಕ್ ರೆಡಿ ಆಗಿದೆ. ನಾನಂತೂ ಫೇಸ್ಗೆ ಕೈಗೆ ಎಲ್ಲ ಹಾಕೊಂಡು ಗ್ಲೋ. ನಾನು ಮೇನ್ ಹಿಂದಿಗೆ ಹಾಕೊಂತೀನಿ ಓಕೆ ಓಕೆ. ಎಲ್ಬೋಗೆ. ಸೊ ಈಗ ನಾನು ಅಂಗಡಿಯಿಂದ ಬಂದು ಡೈರೆಕ್ಟ್ ಆಗಿ ಫೇಸ್ ವಾಶ್ ಮಾಡಿಲ್ಲ. ಸೊ ಒಂದು ವೆಟ್ ಟಿಶ್ಯೂ ಫಾರ್ ರಿಷಿತಾ ಅಂಡ್ ಒನ್ ವೆಟ್ ಟಿಶ್ಯೂ ಫಾರ್ ಶ್ವೇತಾ. ಓಕೆನಾ? ಈಗ ಸ್ಕಿನ್ ಇಲ್ಲೊಬ್ರು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನಾವು ಗ್ಲೋ ಹಾಕ್ತೀವಿ, ನೀವು ಹಾಗೆ ಡಾರ್ಕ್ ಆಗಿ. ಸೊ ಇವತ್ತಿಂದ ನಮ್ಮ ಗೋವಾ ಪ್ರಿಪರೇಷನ್ ಸ್ಟಾರ್ಟ್ ಆಗಿದೆ. ಸೊ ನನಗೆ ಮೇನ್ ಪ್ರಾಬ್ಲಮ್ ಇರೋದು ನೆಕ್ಕು. ಬಟ್ಟೆ ದೇವ್ರೆ, ಈ ಶೆಕೆ ಯಾವಾಗಪ್ಪ ಕಡಿಮೆ ಆಗುತ್ತೆ ಅನಿಸ್ತಾ ಇದೆ. ಮಳೆಗಾಲ ಬಂದ ಕಡಿಮೆ ಆಗುತ್ತೆ. ಸ್ಪೂನ್ ತೆಗ್ಬಿಡೋದಾ? ಸ್ಪೂನ್ ತೆಗಿಯೋದಾ? ಸ್ಪೂನ್ ತೆಗಿಯೋದಾ? ಬೇಡ ಇರಲಿ. ಇರು 1 ನಿಮಿಷ. ಈಗ ಸ್ಕಿನ್ ರೆಡಿ ಆಗಿದೆ. ಈಗ ಫೇಸ್ ಪ್ಯಾಕ್ ನ ಅಪ್ಲೈ ಮಾಡ್ಕೊಳ್ಳೋಣ. ಓಕೆ. ಇದು ಮೊಸರು ಫ್ರಿಜ್ ಅಲ್ಲಿ ಇಟ್ಟಿದೆ, ಹಾಗಾಗಿ ತಣ್ಣಗಿದೆ. ಯಾರೋ ಒಬ್ರು ನಿಂತ್ಕೊಂಡು ನಮ್ಮನ್ನ ಟೀಸ್ ಮಾಡ್ತಾ ಇದ್ದಾರೆ. ಮಾಡ್ಲಿ. ಏನು ಕೊರಿಯನ್ ಗ್ಲೋ ಬಂದ ಮೇಲೆ ಉರ್ಕೊಂಡು ಒಂಚೂರು ಉಳಿಸ್ಬೇಡ ಯಾರಿಗೂ. ನಮ್ಮಿಬ್ಬರದೇ ಇದು. ಪಪ್ಪ ಗೊಲ್ಸ್ಕೊಂಡ ಅನ್ಕೊಂಡಿದ್ದೆ. ಪಪ್ಪನ ಅಕ್ಕ ಸೇರಾಗೋಗ್ಬಿಟ್ಟು ಅವ್ರ ನಡುವೆ. ಸೊ ಫ್ರೆಂಡ್ಸ್, ಸ್ವಲ್ಪ ಉರಿತಾ ಇದೆ. ರಿಷಿತಾ ಭೂಮಿಕಾ ಹೇಳಿದ್ಲು ಮುಖ ಸರಿ ಹೋಗ್ತಾ ಇರೋಗಿದ್ರೆ ಉರಿಯುತ್ತಂತೆ. ಸೊ ಭಯ ಬೇಡ, ಹಾಕೋಬಹುದು. 30 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಬೇಕು. 30 ಮಿನಿಟ್ಸ್ ಇರ್ಬೇಕಾ? ಹಿಂಗೆ 30 ಮಿನಿಟ್ಸ್ ಬೇಡ, 20 ಮಿನಿಟ್ಸ್ ಸಾಕ. 20 ಕ್ಲೀನಾಗಿ ಎಲ್ಲ ಸ್ಕಿನ್ಗೂ ಹಾಕೋ. ಸ್ಪ್ರೆಡ್ ಆಗಿದೆ ನೀಟಾಗಿ. ಡಿಟಾನ್ ತರ ವರ್ಕ್ ಆಗ್ತಾ ಇದೆ. ಇದು ಗೊತ್ತಾಗ್ತಾ ಇದೆ. ಸೇಮ್ ಡಿಟಾನ್ ತರ ವರ್ಕ್ ಆಗುತ್ತೆ. ಇದು ನೀವು ಗೋವಾಕ್ ಹೋಗ್ಬಿಟ್ಟು ಬಂದ್ಮೇಲೆ ಟ್ರೈ ಮಾಡೋದು. ಹೋಗಕ್ಕೂ ಮುಂಚೆನೂ ಟ್ರೈ ಮಾಡ್ತೀವಿ, ಬಂದ್ಮೇಲೆ ಟ್ಯಾನ್ ರಿಮೂವ್ ಮಾಡಕ್ಕೂ ಟ್ರೈ ಮಾಡ್ತೀವಿ. ಜಾಸ್ತಿ ಗೊತ್ತಾ? ಸೊ ಫೈನಲಿ ಕೊರಿಯನ್ ಸ್ಕಿನ್ ಗ್ಲೋ ಸಕ್ಸಸ್ ಆಗಿದೆ. ನೋಡಿ, ಸ್ಕಿನ್ ತುಂಬಾ ಸಾಫ್ಟ್ ಶೈನಿ ಆಗಿದೆ. ನನ್ನ ಹ್ಯಾಂಡ್ಸ್ ಕೂಡ ಹಾಕೊಂಡಿದೆ. ಬಟ್ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ಅದಕ್ಕೆ ಚಕ್ಕೆ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ಅದು ಡಿಟಾನ್ ತರ ವರ್ಕ್ ಮಾಡುತ್ತೆ. ಸೊ ಸ್ವಲ್ಪ ಉರಿ ಸ್ಟಾರ್ಟ್ ಆಯ್ತು.
ರಿಷಿತಾಗೆ ಉರಿ ತಡ್ಕೊಳಕ್ ಆಗ್ಲಿಲ್ಲ, ಹಾಗಾಗಿ ಅವಳು ಬೇಗ ವಾಶ್ ಮಾಡ್ಬಿಟ್ಲು. ಅದಕ್ಕೆ ಅವಳು ಕಲರ್ ಬಂದಿಲ್ಲ ಅಂತ ಡೌಟ್ ಆಗ್ಬಿಟ್ಟಿದೆ. ಇಲ್ಲ ಬಂದಿದೆ ನೋಡಿ, ನಿಂಗೂ ಇಲ್ಲೆಲ್ಲ ಶೈನಿಂಗ್ ಇದೆ ಆಯ್ತಾ. ನನ್ಗೆ ಅವತ್ತು ಹೋಗೋವಾಗ ಒಂದು ಕ್ರೀಮ್ ಎತ್ಕೊತೀನಿ, ಅದು ಕ್ರೀಮ್ ತೋರಿಸ್ತೀನಿ. ಏನ್ ಕ್ರೀಮು? ಓ ಇದು ಗ್ಲಾಮ್21 ನಿಮ್ಗೆ ತೋರಿಸಿದ್ನಲ್ಲ ಮೇಕಪ್ ಅಲ್ಲೆಲ್ಲ, ಅದು ಹಾಕೊಂಡ್ಬಿಡು. ಇದ್ರಲ್ಲಿ ಶೈನಿಂಗ್ ಇರುತ್ತಲ್ಲ, ನೀವು ಅದೇ ನಾನು ಅವತ್ತೊಂದ್ಸತಿ ಇದು ಅಲ್ಲಿ ನೋಡ್ಕೊಂಡು ಮತ್ತೆ ಇಲ್ಲಿ ಇಲ್ಲಿ ಇದು ಅಂದ್ಕೊಂಡು ಹಾಕೊಂಡಿದ್ದೆ, ಇದು ನೈಟ್ ಕ್ರೀಮ್ ಅಂದ್ಕೊಂಡು ನೈಟ್ ನಿಮ್ಗೊಳ್ತಿದ್ದೀರಾ ಹಾಕೊಂಡಿದ್ದೆ ನಾನು ನೈಟಾ. ಸೊ ಈಗ ಇದು ಚೆನ್ನಾಗಿದೆ, ಬಟ್ ಸ್ವಲ್ಪ ಚಕ್ಕೆ ಪುಡಿ ಒಂಚೂರು ಕಡಿಮೆ ಹಾಕೊಳ್ಳಿ, ಉರಿ ಜಾಸ್ತಿ ಆಗುತ್ತೆ. ಅದರ್ವೈಸ್ ಉರಿ ತಡ್ಕೊಳ್ತೀನಿ ಅನ್ನೋದು ಹಾಕೊಳ್ಳಿ, ಬೇಗ ಟ್ಯಾನ್ ರಿಮೂವ್ ಆಗುತ್ತೆ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ಆಗುತ್ತೆ. ನಂಗಂತೂ ತುಂಬ ಇಷ್ಟ ಆಯಿತು ಫೇಸ್ ಪ್ಯಾಕು. ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ರಿಷಿತಾಗೆ. ಥ್ಯಾಂಕ್ ಯು ಸೋ ಮಚ್ ರಿಷಿತಾ ಅವರೇ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ನಾನು ಮುಂಚೆ ತಿಳಿಸ್ದಂಗೆ 8 days ಕಂಟಿನ್ಯೂಸ್ ಆಗಿ ಯಾವುದಾದ್ರೂ ಒಂದೊಂದು ಫೇಸ್ ಪ್ಯಾಕ್ ಹಾಕ್ತಿರ್ತೀನಿ. ಸೊ ಆ ಫೇಸ್ ಪ್ಯಾಕ್ ಯಾವುದು ಅಂತ ನಾನು ಯೂಟ್ಯೂಬ್ ಶಾರ್ಟ್ಸ್ ಮತ್ತು ಇನ್ಸ್ಟಾಗ್ರಾಮ್ ನನ್ನ ಅಕೌಂಟ್ನ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅದರಲ್ಲಿ ಹಾಕ್ತೀನಿ, ಹೋಗಿ ನೋಡಿ ಇಂಟ್ರೆಸ್ಟ್ ಇರೋರು ಫೇಸ್ ಪ್ಯಾಕ್ಗೆ ನಾನು ಕ್ರೀಮ್ ಹಾಕ್ಕೊಂಡು ಕ್ರೀಮ್ ಹಾಕ್ಕೊಂಡು ಯೂಸ್ ಮಾಡ್ತೀನಿ ನಾನು ಅದನ್ನ. ಓಕೆನಾ? ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ. ಸಿಗೋಣ ಮುಂದಿನ ಒಂದು ಒಳ್ಳೆ ವಿಡಿಯೋದ ಜೊತೆ. ಬಾಯ್ ಬಾಯ್.